ತೋಟದಲ್ಲಿ ಒತ್ತುವರಿ, ಕುಮಾರಸ್ವಾಮಿಯವರ ತೋಟದಲ್ಲಿ ಒತ್ತುವರಿ, ಅದು ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಪತ್ತೆಯಾಗಿದೆ. ಅದನ್ನು ಮಾರ್ಕ್ ಮಾಡ್ತಾ ಇದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆಯ ಪ್ರಕ್ರಿಯೆ ಶುರುವಾಗಿದೆ. ಏನೇನಿದೆ ಇದರ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಕಾರ್ಯಾಚರಣೆಗೆ ಸಜ್ಜಾಗಿರುವ ಜೆಸಿಬಿಗಳು, ಬೇಲಿ ಹಾಕುವುದಕ್ಕೆ ತಂದಿರುವ ಕಂಬಗಳು, ಸರ್ವೆ ನಡೆಸುತ್ತಿರುವ ಅಧಿಕಾರಿಗಳು, ಅಲ್ಲಲ್ಲಿ ಮಾರ್ಕ್ ಮಾಡುತ್ತಲೇ ಮುಂದಿನ ಕ್ರಮಕ್ಕೆ ಸಜ್ಜಾಗುತ್ತಿರುವ ತಂಡ ಇವೆಲ್ಲ ಇವತ್ತು ಕಂಡುಬಂದಿದ್ದು ಬಿಡದಿ ಸಮೀಪದ ಕೇತಗಾನಹಳ್ಳಿಯಲ್ಲಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಜಮೀನಿನಲ್ಲಿ. ಕೇಂದ್ರ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಈಗ ಭೂಕಂಟಕ ಎದುರಾಗಿದೆ. ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿರುವ ತೋಟದ ಸುತ್ತಲೂ ಬಡವರ, ಎಸ್ಸಿ/ಎಸ್ಟಿ ಸಮುದಾಯದವರ, ಮಹಿಳೆಯರ ಭೂಮಿ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪ ಕುಮಾರಸ್ವಾಮಿಯವರ ವಿರುದ್ಧವಿದೆ. ಇಷ್ಟು ದಿನ ಒತ್ತುವರಿ ವಿಚಾರದಲ್ಲಿ ಸುಮ್ಮನೆ ಕುಳಿತಿದ್ದ ಸರ್ಕಾರಕ್ಕೆ ಕರ್ನಾಟಕ ಹೈಕೋರ್ಟ್ ಚಾಟಿ ಬೀಸಿದ ನಂತರ ಅಲರ್ಟ್ ಆಗಿದೆ. ಜಿಲ್ಲಾಧಿಕಾರಿ ಸೇರಿದಂತೆ ಹಿರಿಯ ಕಂದಾಯ ಅಧಿಕಾರಿಗಳೇ ಸ್ಥಳಕ್ಕೆ ಬಂದು ಒತ್ತುವರಿ ತೆರವಿನ ಉಸ್ತುವಾರಿ ನೋಡಲು ನಿಂತಿದ್ದಾರೆ. ಬಿಡದಿ ಬಳಿಯಲ್ಲಿ ಕುಮಾರಸ್ವಾಮಿಯವರು ಹೊಂದಿರುವ ತೋಟದ ಮನೆ ಇರುವ ಜಮೀನಿನ ಸುತ್ತಲೂ ಬೇರೆ ಬೇರೆ ಸರ್ವೆ ನಂಬರ್ಗಳಲ್ಲಿರುವ ಒತ್ತುವರಿ ಜಮೀನು ತೆರವು ಮಾಡಲು ಮುಂದಾಗಿದೆ ಕಂದಾಯ ಇಲಾಖೆ. ಇದೇ ಕಾರಣಕ್ಕೆ ಕುಮಾರಸ್ವಾಮಿ ತೋಟದ ಮನೆಯ ಸುತ್ತಮುತ್ತಲಿನ ಒತ್ತುವರಿ ಜಾಗ ತೆರವಿಗೆ ಮಾರ್ಕ್ ಮಾಡಲಾಗ್ತಿದೆ. ನಾಳೆಯೂ ಮಾರ್ಕಿಂಗ್ ಕಾರ್ಯ ನಡೆಯಲಿದ್ದು ಎಲ್ಲವೂ ಮಾರ್ಕ್ ಆದ್ಮೇಲೆ ತೆರವು ಕಾರ್ಯವನ್ನ ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಗಿದೆ. ಕುಮಾರಸ್ವಾಮಿ ತೋಟದ ಮನೆಯಲ್ಲಿ ಮಾರ್ಕಿಂಗ್ ಕಾರ್ಯ ನಡೆದಿದೆ. ತೋಟದ ಮನೆಯ ಒಳಗೆ ಹಾಗೂ ಹೊರಗೆ ಮಾರ್ಕಿಂಗ್ ಮಾಡಲಾಗಿದೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ತೆರವುಗೊಳಿಸಬೇಕಾದ ಜಾಗದ ಮಾರ್ಕಿಂಗ್ ಮಾಡಲಾಗುತ್ತೆ. ರಾಮನಗರ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್, ಉಪವಿಭಾಗಾಧಿಕಾರಿ ಬಿನೋಯ್, ರಾಮನಗರ ತಹಶೀಲ್ದಾರ್ ತೇಜಸ್ವಿನಿ ನೇತೃತ್ವದಲ್ಲಿ ಮಾರ್ಕಿಂಗ್ ಆಗಿದೆ. ರಾಮನಗರ ಎಸ್ಪಿ ಆರ್ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಭದ್ರತೆ ನೀಡಲಾಗಿದೆ. 2 ಜೆಸಿಬಿ, ಟ್ರ್ಯಾಕ್ಟರ್, ಬೇಲಿ ಹಾಕಲು ಕಂಬಗಳನ್ನು ತಂದಿರುವ ಅಧಿಕಾರಿಗಳು ಒತ್ತುವರಿ ತೆರವು ಮಾಡಲಿದ್ದಾರೆ. ಮಾನ್ಯ ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಸರ್ವೆ ನಂಬರ್ಸಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸಲ್ಲಿ ಏನು ಸರ್ಕಾರಿ ಜಮೀನಿದೆ, ಒತ್ತುವರಿ ಅಂತ ಏನು ಆಗಿದೆ, ಅದನ್ನು ಸರ್ಕಾರದ ವಶ ಪಡೆಯಲಿಕ್ಕೆ ನಾವಿಲ್ಲಿ ಕೆಲಸ ಮಾಡ್ತೀವಿ. ಅಷ್ಟಕ್ಕೂ ಕುಮಾರಸ್ವಾಮಿ ತೋಟದ ಮನೆ ಸುತ್ತಲೂ ಒತ್ತುವರಿ ಆಗಿದೆಯಾ ಎಂಬುದು ಸರಿಸುಮಾರು 4 ದಶಕಗಳಿಂದಲೂ ಚರ್ಚೆಯಲ್ಲಿರುವ ವಿಚಾರ. ಕೇತಗಾನಹಳ್ಳಿಯ ಸರ್ವೆ ನಂಬರ್ 8, 9, 10, 16, 17 ಮತ್ತು 79ರ ಜಮೀನುಗಳಲ್ಲಿ ಬರುವ 14 ಎಕರೆ 4 ಗುಂಟೆ ಭೂಮಿ ಒತ್ತುವರಿಯಾಗಿದೆ ಎಂಬ ನೇರ ಆರೋಪ ಕುಮಾರಸ್ವಾಮಿ ಅವರ ವಿರುದ್ಧವಿದೆ. ಇಷ್ಟಕ್ಕೂ ಈ ದೂರು ಇಂದು ನಿನ್ನೆಯದ್ದಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ದೂರುಗಳ ಸಲ್ಲಿಕೆಯಾಗಿತ್ತು. ಕೇತಗಾನಹಳ್ಳಿ ಜಮೀನಿನ ಸುತ್ತಲೂ ಒತ್ತುವರಿ ಬಗ್ಗೆ 2014ರಲ್ಲಿ ಮಂಡ್ಯದ ಮಾಜಿ ಸಂಸದ ಜಿ ಮಾದೇಗೌಡರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದರು. ಸರ್ಕಾರಿ ಗೋಮಾಳ ಒತ್ತುವರಿಯಾಗಿದೆ ಎಂದು ದೂರು ಸಲ್ಲಿಕೆಯಾಗಿತ್ತು. ಅದಾದ ಬಳಿಕ 2020ರಲ್ಲೂ ಸಮಾಜ ಪರಿವರ್ತನಾ ಸಮುದಾಯದ ಎಸ್ಆರ್ ಹಿರೇಮಠ್ ಹೈಕೋರ್ಟ್ಗೆ ದೂರು ನೀಡಿದ್ರು. ಅದರ ಮಧ್ಯೆಯೇ ಜಮೀನು ಕಳೆದುಕೊಂಡವರು ಎನ್ನಲಾದ ಕೇತಗಾನಹಳ್ಳಿಯ 3 ದೂರು ದಾಖಲಿಸಿದ್ದರು. ಈ ಎಲ್ಲ ದೂರುಗಳ ಹಿನ್ನೆಲೆಯಲ್ಲಿ ಸಮಗ್ರ ತನಿಖೆಗೆ ಲೋಕಾಯುಕ್ತ ತನಿಖೆಗೆ ಆದೇಶ ನೀಡಲಾಗಿತ್ತು. ಲೋಕಾಯುಕ್ತ ತನಿಖೆಯನ್ನು ಪ್ರಶ್ನಿಸಿದ್ದ ಕುಮಾರಸ್ವಾಮಿ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಆಗ ಕುಮಾರಸ್ವಾಮಿ ಅರ್ಜಿ ವಜಾ ಮಾಡಿದ್ದ ಹೈಕೋರ್ಟ್ ಕಂದಾಯ ಇಲಾಖೆ, ಸರ್ವೆ ಇಲಾಖೆ ಅಧಿಕಾರಿಗಳು ಹಾಗೂ ರಾಮನಗರ ಜಿಲ್ಲಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಹೈಕೋರ್ಟ್ ಹೀಗೆ ಚಾಟಿ ಬೀಸುತ್ತಲೇ ಎಸ್ಐಟಿ ರಚನೆ ಮಾಡಿ ತನಿಖೆ ಮಾಡಿಸಿತ್ತು ರಾಜ್ಯ ಕಂದಾಯ ಇಲಾಖೆ. ಕುಮಾರಸ್ವಾಮಿ ತೋಟದ ಬಳಿ ಬಂದಿದ್ದ ರಾಮನಗರ ಜಿಲ್ಲಾ ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಫೆಬ್ರವರಿ 18ರಂದು ಸರ್ವೆ ಮಾಡಿದ್ರು. 35ಕ್ಕೂ ಹೆಚ್ಚು ಸರ್ವೆ ನಂಬರ್ಗಳ ಪರಿಶೀಲನೆ ಮಾಡಿ 110 ಎಕರೆಗೂ ಹೆಚ್ಚು ಜಮೀನು ಸರ್ವೆ ನಡೆಸಿದ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ರು. ಇದನ್ನ ನೋಡಿದ್ದ ಹೈಕೋರ್ಟ್ ಒತ್ತುವರಿ ತೆರವು ಮಾಡುವಂತೆ ಖಡಕ್ ಸೂಚನೆ ನೀಡಿತ್ತು. ಕುಮಾರಸ್ವಾಮಿ ತೋಟದ ತೆರವಿನ ವಿಚಾರ ಸಹಜವಾಗೇ ರಾಜಕೀಯ ಮೇಲಾಟಕ್ಕೂ ವೇದಿಕೆಯಾಗಿದೆ. ಎಲ್ಲ ವಿಚಾರಕ್ಕೂ ದಾಖಲೆ ಇದೆ ಅನ್ನೋ ಕುಮಾರಸ್ವಾಮಿ ಅವರ ಬಳಿ ಅವರ ಜಮೀನಿಗೆ ಸಂಬಂಧಿಸಿದ ದಾಖಲೆ ಇಲ್ವಾ ಅಂತ ಪ್ರಿಯಾಂಕರ್ಗೆ ಪ್ರಶ್ನಿಸಿದ್ದಾರೆ. ನಾವು ಕುಮಾರಸ್ವಾಮಿ ರಾಜೀನಾಮೆ ಕೇಳೋದಿಲ್ಲ ಅನ್ನೋ ಮೂಲಕ ಚಲುವರಾಯಸ್ವಾಮಿ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಆದರೆ ತಮ್ಮ ಜಮೀನು ತೆರವು ಪ್ರಕ್ರಿಯೆಗೆ ಪ್ರತಿಕ್ರಿಯೆ ನೀಡಿರುವ ಕುಮಾರಸ್ವಾಮಿ ನನ್ನನ್ನೇ ಈ ರೀತಿ ಟಾರ್ಗೆಟ್ ಮಾಡಿದ್ರೆ ಸಾಮಾನ್ಯ ಜನರ ಗತಿಯೇನು ಎಂದು ಪ್ರಶ್ನಿಸಿದ್ದಾರೆ. ಕಾನೂನು ಕೋರ್ಟ್ ಹೇಳ್ದಂಗೆ ಮತ್ತು ಇರತ್ತೆ, ಯಾಕೆ ಗಾಬರಿ ಮಾಡ್ಕೋಬೇಕು? ಅವ್ರು ಒತ್ತುವರಿ ಮಾಡ್ಕೊಂಡಿಲ್ಲ ಅಂದ್ರೆ ಒತ್ತುವರಿ ಮಾಡ್ಕೊಂಡಿಲ್ಲ, ನಾನು ಜಮೀನು ಕದ್ದಿಲ್ಲ ಅಂದ್ರೆ ಜಮೀನು ಕದ್ದಿಲ್ಲ.
ಈ ಅಳತೆ ದಾಖಲೆಗಳೆಲ್ಲ ಇದ್ದೇ ಇರ್ತದಲ್ಲ. ಈಗ ಅವ್ರೇನೆಲ್ಲ ಬೇಕಾದಷ್ಟು ನಮ್ದು ಎಲ್ಲ ತೆಗೆದಿಟ್ಕೊಂಡಾರಪ್ಪ. ಬಿಡ್ಲಿ, ಯಾರು ನಾವೇನಾದ್ರು ಒತ್ತುವರಿ ಮಾಡ್ಕೊಂಡ್ರೆ ತೆಗೆದಿಡ್ಲಿ, ಏನಾದ್ರು ಮಾಡಿ ತೆಗ್ದು ಎಲ್ಲರದ್ದು ರಿಲೀಸ್ ಮಾಡಲಿ. ಅವ್ರೇನೋ ಮಧ್ಯೆ ಯಾವಾಗ ಹೇಳಿದ್ರಲ್ಲ, ನನ್ನ ಹತ್ರ ಇದೆ ಎಲ್ಲ ರಿಲೀಸ್ ಮಾಡ್ಬಿಡ್ತೀನಿ ಅಂತ ಎಲ್ಲ ಹೇಳಿದ್ ನನಗೆ ನೆನಪಿದೆ. ಮಾಡಲಿ ಫಸ್ಟು. ಮಧ್ಯರಾತ್ರಿ ಓದಿಸ್ಕೊಬಿಟ್ಟವ್ರೆ, ಅವ್ರ ಕೇಳಿ ಬರ್ಸ್ಕೊಬಿಟ್ಟವ್ರೆ, ಇವ್ರ ಕೇಳಿ ಮಕ್ಳ ಕೇಳಿ ಬರ್ಸ್ಕೊಬಿಟ್ಟವ್ರೆ, ಕಾಸು ಕೊಟ್ಬಿಟ್ಟು. ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವ್ನು ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆಯಲ್ಲ, ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ. ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂಥ ಜಮೀನಿನ ಬಗ್ಗೆ ಈಗ ಏನು ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತಾರೆ. ಬಹುಶಃ ಅವರು ಎಲ್ಲರನ್ನೂ ರಾಜೀನಾಮೆ ಕೇಳ್ತಿದ್ರು. ಈಗ ಅವರು ತೀರ್ಮಾನ ಹೇಳಬೇಕು. ನಾನೇನು ಅವ್ರ ರಾಜೀನಾಮೆ ಕೇಳಲ್ಲ, ನಾವು ಆ ಮಟ್ಟಕ್ಕೆ ಇಳಿಯಕ್ಕೆ ಹೋಗಲ್ಲ. ಯಾಕೆಂದ್ರೆ ಅವ್ರು ಮಂತ್ರಿಯಾಗಿ ನೋಡಬೇಕು ಅಂತ ನಮಗೂ ಆಸೆ. ನಮಗೇನು ಅವ್ರೇನು ಅಧಿಕಾರದಲ್ಲಿದ್ದರೆ ನಾವು ಸಂತೋಷ ಪಡ್ತೀವಿ. ಅವ್ರಂಗೇನು ನಮಗೇನು ಹೊಟ್ಟೆವರಿನೂ ಬರಲ್ಲ, ಬೇಜಾರು ಆಗಲ್ಲ. ಬಟ್ ಈ ಎಷ್ಟು ವರ್ಷ ಅನಧಿಕೃತವಾಗಿ ಸರ್ಕಾರಿ ಜಮೀನ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಅವ್ರೀಗ ಏನಾದ್ರು ಹೇಳ್ಬೇಕಲ್ಲ. ಈಗ ಕುಮಾರಸ್ವಾಮಿ ಅವರು ಎಲ್ಲರನ್ನೂ 10 ಸಲ ರಾಜೀನಾಮೆ ಕೇಳೋರೆ, ನಾವು ಕೇಳಿದ್ವಾ? ರಾಜೀನಾಮೆ ಕೇಳಲ್ಲ. ಅದು ದ್ವೇಷ ಅಲ್ಲ ಅಂತ. ರಾಜೀನಾಮೆ ಕೇಳೋದು ಮತ್ತು ಇನ್ನೊಬ್ಬರನ್ನ ಹುಡುಕೋದು ಅದು ದ್ವೇಷ ಅಂತ. ನಾವು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿಲ್ಲ, ಮಾಡೋದೂ ಇಲ್ಲ. ಅವ್ರ ನಡವಳಿಕೆಗಳಿಗೆ ಬೇರೆ ರೀತಿಯ ಉತ್ತರವು ಬರುತ್ತದೆ, ಕಾಯಿರಿ. ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಸರ್. ಹಾಗಾದ್ರೆ ನನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಅವರಿಗೆ? ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟ್. ನಾನು ಇಲ್ಲ ಅಂತಂದರೆ ಅವರು ಆರಾಮಾಗಿರ್ತಕ್ಕಂಥದ್ದಲ್ವಾ. ಅದರಿಂದ ಇವತ್ತು ಅವ್ರಿಗೆ ಇರ್ತಕ್ಕಂಥದ್ದೇ ನನ್ನ ಮೇಲೆ. ಇವತ್ತು ಹಲವಾರು ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಇದು ನಡೀತಾ ಇದೆ ಅದನ್ನೆಲ್ಲ ಸೂಕ್ಷ್ಮ ಗಮನಿಸಿದ್ದೇನೆ. 40 ವರ್ಷದ ಹಿಂದೆ ತೆಗೆದುಕೊಂಡಂಥ ಈ ಭೂಮಿ 100 ಬಾರಿ ತನಿಖೆ ಆಗಿರಬೇಕು. ನಡೀತಾನೆ ಇದೆ 40 ವರ್ಷದಿಂದ. ಇವತ್ತು ಕಾನೂನು ವ್ಯಾಪ್ತಿಗಳೇನಿದೆ, ಈ ರೀತಿಯ ನಡೀತಾ ಇರತಕ್ಕಂಥ ನನ್ನ ಮೇಲೆ ಈ ರೀತಿ ಇರತಕ್ಕಂಥದ್ದು ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ. ನೋಡಿ, ಮಿಕ್ಕಿದಕ್ಕೆಲ್ಲ ದಾಖಲೆ ಇರ್ತದೆ ಇವ್ರ ಹತ್ರ, ಇದಕ್ಕೆ ಯಾಕಿಲ್ಲ? ಹೌದಾ ಇಲ್ಲ? ಮಾತೆತ್ತಿದ್ರೆ ದಾಖಲೆಗಳಿದೆ ನಮ್ಮ ಹತ್ರ, ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ದಾಖಲೆ ಕೊಡಿ. ಏನಿದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅದು ಸರ್ಕಾರದ ಮಿಸ್ಟೇಕ್ ಇದ್ದರೆ ನಮ್ಗೆ ಶಿಕ್ಷೆ ಆಗ್ತದೆ, ನಿಮ್ದು ತಪ್ಪಿದ್ರೆ ನಿಮ್ಗೆ ಶಿಕ್ಷೆ ಆಗ್ತದೆ. ಅದು ಸಿಂಪಲ್ ಆಸ್ ದಟ್. ಇಲ್ಲಿಯವರೆಗೆ ನಾನು ಯಾರೂ ಏನು ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಡದೆ ಅಟ್ಲೀಸ್ಟ್ 1 ನಿಮಿಷ ಇರಪ್ಪ, 1 ಮಿನಿಟ್. ಒಬ್ಬ ಸಾಮಾನ್ಯ ಪ್ರಜೆಗೆ ಏನಾದರೂ ಎವಿಕ್ಷನ್ ಮಾಡೋದಾದ್ರು ಅಟ್ಲೀಸ್ಟು 1 ವಾರವೋ 15 ದಿವಸ ಆ್ಯಕ್ಟೇ ಇದೆ, ನೋಟಿಸ್ ಕೊಡಬೇಕು ಅಂತ ಹೇಳಿ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಷನ್ ಇಲ್ಲ, ನೋಟಿಸ್ ಇಲ್ಲ. SIT ಅಂತಕ್ಕಂಥದ್ದನ್ನೇ ನಾವು ಮಾಡ್ಕೊಂಡ್ರಲ್ಲ, ದೇಶದ ಇತಿಹಾಸದಲ್ಲೇ ಮೊದಲನೇ ಬಾರಿ ರಾಜ್ಯ ಸರ್ಕಾರ SIT ಮಾಡಿ SIT ಮುಖಾಂತರ ಇವತ್ತು ಈ ಥರ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇವ್ರ ನಡವಳಿಕೆಗಳಿಗೆ ಬೇರೆ ರೀತಿಯ ಉತ್ತರವು ಬರುತ್ತದೆ, ಕಾಯಿರಿ. ಹೀಗೆ ಮಾತಿನ ಭರಾಟೆಗಳ ಮಧ್ಯೆಯೇ ಕುಮಾರಸ್ವಾಮಿ ವಿರುದ್ಧದ ಆರೋಪ ಬಲಗೊಳ್ಳುತ್ತಿದೆ. ಸರ್ಕಾರಿ ಗೋಮಾಳ ಒತ್ತುವರಿ, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಉಲ್ಲಂಘನೆ, ಕರ್ನಾಟಕ ಭೂ ಕಂದಾಯ ನಿಯಮ 1966ರ ಉಲ್ಲಂಘನೆ, ಕರ್ನಾಟಕ ಭೂ ಮಂಜೂರಾತಿ ನಿಯಮ 1969ರ ಉಲ್ಲಂಘನೆ. ಅಷ್ಟೇ ಅಲ್ಲ, SC/ST ಜಮೀನು ಪರಭಾರೆ ನಿಷೇಧ ಕಾಯ್ದೆ 1978ರ ಉಲ್ಲಂಘನೆ ಆರೋಪವೂ ಇದೆ. ಕುಮಾರಸ್ವಾಮಿಯವರೇ ಹೇಳುವಂತೆ ಕಳೆದ 4 ದಶಕಗಳಲ್ಲಿ 100ಕ್ಕೂ ಹೆಚ್ಚು ಬಾರಿ ತನಿಖೆ ನಡೆದಿದೆಯಂತೆ. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಎಂಬ ಮಾತಿದೆ. ಹಾಗೆಯೇ ಅಕ್ರಮವೇ ಇಲ್ಲದಿದ್ದರೆ ಅಲ್ಲಿ ಆರೋಪಗಳು ಬರೋದಿಕ್ಕೂ ಸಾಧ್ಯವಿಲ್ಲ. ಈಗ ಹೈಕೋರ್ಟ್ ಮಧ್ಯಪ್ರವೇಶದ ನಂತರ ಒತ್ತುವರಿ ಜಮೀನು ತೆರವು ಮಾಡಲು ಕಂದಾಯ ಇಲಾಖೆ ಮುಂದಾದಂತೆ ಭಾಸವಾಗುತ್ತಿದೆ. ಹಾಗಿದ್ದರೂ ತೆರವಿಗೂ ಮೊದಲು ಮಾರ್ಕಿಂಗ್ ಮಾಡುತ್ತಾ ಕೂರುವುದರ ಮೂಲಕ ಕುಮಾರಸ್ವಾಮಿಯವರಿಗೆ ಪರೋಕ್ಷ ನೆರವು ನೀಡುವ ಕೆಲಸವನ್ನೂ ಮಾಡಲಾಗ್ತಿದೆಯೇ ಎಂಬ ಬಗ್ಗೆಯೂ ಸಾರ್ವಜನಿಕರಿಂದ ಅನುಮಾನ ವ್ಯಕ್ತವಾಗುತ್ತಿದೆ. ಈ ಅಕ್ರಮ ಜಮೀನು ತೆರವು ಕಾರ್ಯಾಚರಣೆ ಹೇಗೆ ನಡೆಯುತ್ತೆ ಎನ್ನುವುದು ಈಗ ಎಲ್ಲರ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸದ್ಯಕ್ಕೆ ಒತ್ತುವರಿ ತೆರವು ಪ್ರಕ್ರಿಯೆ ಶುರುವಾಗಿದೆ. ಒತ್ತುವರಿ ತೆರವು ಮಾಡ್ತಾರಾ, ಯಾವ ಸ್ವರೂಪದಲ್ಲಿ ಮಾಡ್ತಾರೆ, ಇವೆಲ್ಲವೂ ಕೂಡ ನಾಳೆ ನಾಡಿದ್ರಲ್ಲಿ ಇಡೀ ಕರ್ನಾಟಕಕ್ಕೆ ಗೊತ್ತಾಗುವಂತಿದೆ. ಆದರೆ ಕುಮಾರಸ್ವಾಮಿಯವರು ನಿಜಕ್ಕೂ ಕೂಡ 14 ಎಕರೆಯಷ್ಟು ಜಮೀನನ್ನು, 1-2 ಎಕರೆ ಅಲ್ಲ, 14 ಎಕರೆಯಷ್ಟು ಜಮೀನನ್ನು ಅವರು
ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿರುವಂಥದ್ದು.